ಆತ್ಮೀಯ H16 ನ್ಯೂಸ್ ಅರ್ಧೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಬಿಡದಿ ನಿಶ್ಚಿತವಾಗಿಯೂ DKC ಅವರು ಎತ್ತಬಾರ್ದಾಗಿತ್ತನೋ ಈಗ ಎತ್ತಿದ್ದಾರೆ. ಆಲ್ರೆಡಿ ಮಾತು ಅಂದಿದ್ದಾರೆ, ಇಲ್ಲಂತಲ್ಲ, ಹಿಂದೆ ಸರಿಯುವ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದು ಏನಪ್ಪ ಅಂತಂದ್ರೆ ನಮ್ಮ ಕೂಸಲ್ಲಾಹೆ ಅನ್ನೋ ಹೇಳೋ ಮೂಲಕ ಇದು ಕುಮಾರಸ್ವಾಮಿಗಳದು BJPಗಳದ್ದು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಮನಸ್ಸಿದ್ರೆ ಕೊಡಲಿ, ಮನಸ್ಸಿಗೆ ಬೇಡ ಅನ್ನೋಂಥ ಮಾತು ಮಾತಾಡಿ ನಾವು ಇದ್ರ ಹಿಂದೆ ಸರಿತಾ ಇದ್ದೇವಪ್ಪ ಅನ್ನೋಂಥ ಒಂದು ಮೆಸೇಜು ಹಾಕಿದ್ದಾರೆ, ಈಗಾಗಲೇ ಮಾತಾಡಿದ್ದಾರೆ. ಅದಷ್ಟು ಸಾಕಾಯ್ದಕ್ಕೆ ಒಳ್ಳೆ ಅಡಪಂದ ಸಿಕ್ಕೊಂಡಂಗೆ ಆಯಿತು DK ಶಿವಕುಮಾರ್ ಅವರು. ಈ ವಿಷಯದಲ್ಲೇ ಮೊದಲು ಜಾನ್ ಹೆಜ್ಜೆ ಇಟ್ಟಂಥವ್ರು ಸಿದ್ದರಾಮಯ್ಯನವರು. ಹೌದು, ಇವರು ಅವಧಿಯಲ್ಲಿ ಆಗಿದ್ದರೆ ಕೀರ್ತಿ ಬರ್ತಿತ್ತು, ಪಾರ್ಟಿ ಫಂಡ್ ಹೆಚ್ಚಾಕಿತ್ತು, ಮತ್ತೇನಾಗಿತ್ತು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಆಗೋದಿತ್ತೇನೋ, ಆದರೆ ಅದು ಮಾಡಿ ಕೊಡಬೇಕಲ್ಲ ವಿರೋಧ ಪಕ್ಷದವರು. ಚುನಾವಣೆ ಹತ್ತಿರ ಬಂದದ, ಬೆಸ್ಟ್ ಅವಕಾಶ ಮಾಡಿಕೊಟ್ಟಂಗೆ ಆಯ್ತು BJPಗೆ ಮತ್ತು JDS. ಅದರಲ್ಲೂ JDS ಏರಿಯಾ, ಅದು ರಾಮನಗರ ಆಯಿತು, ಮತ್ತೇನಾಯಿತು ಸುತ್ತಮುತ್ತ ಮೈಸೂರು ಏರಿಯಾ, ಅಲ್ಲಿ ಒಕ್ಕಲಿಗರ ಡಾಮಿನೆನ್ಸ್ ಹೆಚ್ಚದ. ಈಗಾಗಲೇ CM ಆಗಿದ್ದರಿಂದಾಗೆ ಒಕ್ಕಲಿಗರಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಹೆಸರು ಬರುವ ಸಂದರ್ಭದಲ್ಲೇ ಬಿಡದಿ ರೈತರು ಅವ್ರಿಗೆ ಮಾರೋ ಮನಸ್ಸಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗುವಂಥ ವಿಷಯ ಆಗಿದೆ. ಅದನ್ನು ಯಾಕೋ ಏನೋ ಒಂದಿಷ್ಟು ಜೋರು ಮಾಡಿ ಈ ಸಂದರ್ಭದಲ್ಲಿ ಮೋಸಣಿ ಮಾಡಿಸೋದು ಮತ್ತು ಸರ್ವೆ ಮಾಡಿಸೋಂಥ ಕೆಲಸ ನಮ್ಮ DKC ಅವರ ಸರ್ಕಾರ ಮಾಡಲಿಕ್ಕೆ ಶುರು ಅದಕ್ಕೆ ತಕ್ಷಣ ಮತ್ತಷ್ಟು ಅದು ಬಿರುಸುಕೊಂಡಿತು. ಈಗಾಗಲೇ ಕುಮಾರಸ್ವಾಮಿಗಳು, ದೇವೇಗೌಡರು ಈ ವಿಷಯವನ್ನು ದೊಡ್ಡದು ಮಾಡ್ತಾಯಿದ್ರು. ಅದನ್ನು ಅಲ್ಲೇ ಇನ್ನೊಂದು ಸ್ವಲ್ಪ ಜೋರಾಗಿ ತಲೆ ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತೈತೇನೋ. ನೀವೆಲ್ಲ ಹೇಳಿದ್ರೆ ಸರಿ ಅದ, ಇಲ್ಲ ನೀವು ಮಾಡಿದ್ದು ನಿಮ್ಮ ಕೂಸ ಅದು ಇದು, ನಮ್ಮ ಕೂಸ ನೀವಾಗೆ ಎದುರ್ತಿದ್ದೆ ಆ ಅಶೋಕ್ ಅವರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಯಾರಿಬ್ಬರು ಒಂದಾಗಿದ್ದಾರೆ, ಗೊತ್ತಾಗಿದೆ. ಇವತ್ತು 2028 ನಾವು ಒಬ್ಬೊಬ್ಬರಾದ್ರೆ ನಮ್ಮನ್ನು ಸೋರಿಸ್ತಾರಪ್ಪ ಇವರು ಕಾಂಗ್ರೆಸ್